ಶ್ರೀ ಕಾಶಕತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಜ್ಜು. ಶ್ರೀಗಳ ಸಾನ್ನಿಧ್ಯದಲ್ಲಿ ಭೀಮನಬಾವಿ ಸ್ವಚ್ಛತೆಗೆ ಸ್ಪರ್ಶ. ಸಾಮೂಹಿಕ ಶ್ರಮದಾನದಲ್ಲಿ ಕೈಜೋಡಿಸಿದ ಗಣ್ಯರು, ಭಕ್ತರು. ಪದೋನ್ನತಿ ಪಡೆದ PSIಗೆ ಶ್ರೀಮಠದಿಂದ ಸನ್ಮಾನ. ತಾಳಿಕೋಟೆ ಪಟ್ಟಣದ ಐತಿಹಾಸಿಕ ಶ್ರೀ ಕಾಶಕತೇಶ್ವರ ಜಾತ್ರೋತ್ಸವದ ಅಂಗವಾಗಿ ನಡೆಯಲಿರುವ ಗಂಗಾಸ್ಥಳ ಪೂಜೆ ಕೈಂಕರ್ಯಕ್ಕೆ ಪೂರ್ವಭಾವಿಯಾಗಿ ಪವಿತ್ರ ಭೀಮನಬಾವಿಯ ಸ್ವಚ್ಛತಾ ಕಾರ್ಯಕ್ರಮವು ಇಂದು ಶ್ರೀ ಕಾಶಕತೇಶ್ವರ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸಿದ್ಧಲಿಂಗ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಜಾತ್ರೆಯ ಪ್ರಮುಖ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದಾದ ಗಂಗಾಸ್ಥಳ ಪೂಜೆಗಾಗಿ ಭೀಮನಬಾವಿಯನ್ನು ಸಿದ್ಧಗೊಳಿಸುವ ಈ ಪುಣ್ಯ ಕಾರ್ಯದಲ್ಲಿ ಹಸಿರು ಸಂಪದ ಬಳಗ, ಪೊಲೀಸ್ ಇಲಾಖೆ, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಶ್ರೀಮಠದ ನೂರಾರು ಭಕ್ತರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಬಾವಿಯ ಆವರಣ, ಮೆಟ್ಟಿಲುಗಳು ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಮೂಲಕ ಮುಂಬರುವ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪರಮಪೂಜ್ಯ ಸಿದ್ಧಲಿಂಗ ದೇವರು, ಕಾಯಕವೇ ಕೈಲಾಸ, ನಮ್ಮ ತೀರ್ಥಕ್ಷೇತ್ರ ಪವಿತ್ರತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಭಕ್ತರ ಕರ್ತವ್ಯವು. ಜಾತ್ರಾ ಕೇವಲ ಸಂಭ್ರಮವಲ್ಲ, ಅದು ಸಾಮೂಹಿಕ ಶ್ರದ್ಧೆ ಮತ್ತು ಸೇವೆಯ ಪ್ರತೀಕ ಎಂದು ಎಲ್ಲರೂ ಸೇರಿ ಮಾಡಿದ ಈ ಸ್ವಚ್ಛತಾ ಕಾರ್ಯ ದೇವರ ಸೇವೆಗೆ ಸಮಾನ ಎಂದು ನುಡಿದು ಶ್ರಮದಾನದಲ್ಲಿ ಪಾಲ್ಗೊಂಡ ಎಲ್ಲರನ್ನೂ ಆಶೀರ್ವದಿಸಿದರು. ಪೊಲೀಸ್ ಅಧಿಕಾರಿಗೆ ಶ್ರೀಮಠದ ಗೌರವ. ಇದೇ ಸಂದರ್ಭದಲ್ಲಿ ತಾಳಿಕೋಟೆ ಪೊಲೀಸ್ ಠಾಣೆಯ PSIಗೆ ಸೇವೆ ಸಲ್ಲಿಸಿ ಇತ್ತೀಚೆಗೆ CPI ಆಗಿ ಪದೋನ್ನತಿ ಪಡೆದ ಶ್ರೀ ರಾಮನಗೌಡ ಸಂಘಾಳ್ ಅವರನ್ನು ಶ್ರೀಮಠದ ವತಿಯಿಂದ ಸನ್ಮಾನಿಸಲಾಯಿತು. ಪರಮಪೂಜ್ಯ ಸಿದ್ಧಲಿಂಗ ದೇವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿ ಅವರ ಮುಂದಿನ ಸೇವೆಗೆ ಶುಭ ಹಾರೈಸಿದರು. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅಧಿಕಾರಿಯೊಬ್ಬರನ್ನು ಗೌರವಿಸಿದ್ದು ವಿಶೇಷವಾಗಿತ್ತು. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಸಿರು ಸಂಪದ ಬಳಗದ ಅಧ್ಯಕ್ಷ ಡಾಕ್ಟರ್ VS ಕಾರ್ಚಿ, ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ, RS ಬಂಗಿ, SS ಕಡೇದ್, ಜೈಸಿಂಗ್ ಮೂಲಿಮನಿ, ಡಾಕ್ಟರ್ ಅನಿಲ್ ಕುಮಾರ್ ಇರಾಜ್ ಸೇರಿದಂತೆ ಅನೇಕ ಗಣ್ಯರು, ಹಸಿರು ಸಂಪದ ಬಳಗದ ಸದಸ್ಯರು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಶ್ರೀಮಠದ ಭಕ್ತರು ಭಾಗವಹಿಸಿ ಜಾತ್ರೆಯ ಯಶಸ್ಸಿಗೆ ಕೈ ಜೋಡಿಸಿದರು. ವರದಿ ಸಂಗನಗೌಡ, ಗಬಸಾಳಗಿ, ಜಿಲ್ಲಾ ವರದಿಗಾರರು, ತಾಳಿಕೋಟೆ. ತಾಳಿಕೋಟೆಯ ನೆಲದೊಡೆಯ ಪರಮಪೂಜ್ಯ ಕಾಶಕತ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ನಿಮಿತ್ತ ಇವತ್ತು ಗಂಗಾಸ್ಥಳ ನಡೆಯುವಂಥ ಭೀಮನಬಾವಿಯ ಸ್ವಚ್ಛತಾ ಕಾರ್ಯವನ್ನು ನಾವು ಪೂಜ್ಯ ಸಿದ್ಧಲಿಂಗ ದೇವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದೆವು. ಇವತ್ತು ಇಡೀ ತಾಳಿಕೋಟೆಯ ಪೊಲೀಸ್ ಇಲಾಖೆ ಹಾಗೂ ನಿವೃತ್ತ ಎಲ್ಲ ಸೇನಾ ಸಿಬ್ಬಂದಿಗಳು, ನಮ್ಮ ಹಸಿರು ಸಂಪದ ಬಳಗ, ಈ ರಾಜವಾಡಿಯ ಜನಗಳು ಕೂಡ ಸೇರ್ಪಡೆಯಾಗಿದ್ದಾರೆ. ಎಲ್ಲ ಸೇರಿಕೊಂಡು ಹೇಳಿ ಸರ್, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಕೈ ಜೋಡಿಸಿದ್ದಾರೆ. ಪುರಸಭೆಯವರು ಅಗತ್ಯ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ ಅಪ್ಪನ ಹಬ್ಬ ಒಂದು ಸಂಭ್ರಮ ಕಾಣೋದಕ್ಕೆ ಸಾಧ್ಯ ಆಗಿದೆ ಇವತ್ತು. ಹೀಗಾಗಿ ಈ ಕಾರ್ಯ ನಿರಂತರವಾಗಿ ನಡೀಬೇಕು ಅನ್ನುವಂಥದ್ದು ಈ ಓಣಿಯ ಒಂದು ಅಭಿಪ್ರಾಯ ಮತ್ತು ಅಪೇಕ್ಷೆ ಅದ. ಈ ಬಾವಿಯನ್ನು ಯಾವಾಗಲೂ ಸ್ವಚ್ಛಗೊಳ್ಳುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಪೂಜ್ಯರ ಆಶೀರ್ವಾದವನ್ನು ನಾವೆಲ್ಲ ಬಯಸ್ತಾ ನನ್ನ ಮಾತು ಮುಗಿಸ್ತೀನಿ. ಅವ್ರ ಪಾದ ಸರ್, ಮತ್ತೆ ನಮ್ಮ ಪೊಲೀಸ್ ಠಾಣೆಯ ಸನ್ಮಾನ್ಯ PSI ಸಾಹೇಬ್ರ ರಾಮನಗೌಡ ಸಂಘಾಳ್ ಸಾಹೇಬರು CPI ಪದೋನ್ನತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅವರಿಗೆ ಪೂಜ್ಯರ ಒಂದು ಆಶೀರ್ವಾದ ಕೂಡ ಆಗಬೇಕು ಅಂತ ನಾವು ಎಲ್ಲರ ಪರವಾಗಿ ವಿನಂತಿ ಕೂಡ ಮಾಡ್ತೀವಿ. ಹಾಗೆ ಪೂಜ್ಯ ನಮ್ಮ ಮಠದ ಆಡಳಿತಾಧಿಕಾರಿ ಕೂಡ ಇದ್ದಾರೆ. ಕೂಡ ಹೊಂದಿಸ್ತಾ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಶಕ್ತಿಕಾನಂದಾರ್ ಅವರು ಯಾರಲ್ಲಿದ್ರೆ ಹೆಸರು ತಗೊಂಡಿರೋ ಅದಕ್ಕೆ ಮೂಲ ಕಾರಣೀಭೂತರು ನಮ್ಮ ಬಳಗದ ಜಯಸಿಂಗಣ್ಣ ಮೂಲಿಮನಿ ಅವರು. ಅವರೇ ಇದನ್ನ ಆಕ್ಚುಲಿ ಆಯೋಜನೆ ಮಾಡಿದಂಥವ್ರು ನಾವೆಲ್ಲ ಬಂದು ಕೈ ಕುಡಿದ್ರು. ಅವರಿಗೆ ನನ್ನ ಧನ್ಯವಾದ ಅರ್ಪಿಸ್ತೀವಿ. ಅವರಿಲ್ಲ ಅದಕ್ಕೆ ಜಯಸಿಂಗಣ್ಣ ಧನ್ಯವಾದ. ಶ್ರೀ ಮಹಾರಾಜ್ ಕಿ ಜೈ, ಶ್ರೀ ಸಿದ್ಧಲಿಂಗ ದೇವರಿಗೆ ಜೈ. ಥ್ಯಾಂಕ್ ಯು. ಸರ್ ಇರಿಯೋದು ಯಾಕಂದ್ರೆ